ನಾನು ಅದ್ರ ಬಗ್ಗೆ ವಿಶೇಷಗಳನ್ನ ನಾನು ಮಾಡ್ತೇನೆ. ಇವತ್ತು ಗೃಹ ಜ್ಯೋತಿ ಬಗ್ಗೆ ನಮ್ಮ ಜಾರ್ಜ್ ಮಾತಾಡ್ತೀವಿ. ಗೃಹ ಏನು? ಮನೆ. ಜ್ಯೋತಿ ಅಂದ್ರೇನು? ಬೆಳಕು. ಬೆಳಕಿನಲ್ಲಿ ಶಕ್ತಿ ಇದೆ. ಈ ಒಂದು ಗೃಹ ಲಕ್ಷ್ಮಿ ನಮ್ಮ ಸಂಜಯ್ ಗಾಂಧಿ ಅವರು ಕೂಡ ಈ ದೇಶದ ಒಂದು ದೊಡ್ಡ ಷಡಂತ ಅವತ್ತು ಕಾಲದಲ್ಲಿ. ನಾನು ಅದ್ರ ಬಗ್ಗೆ ವ್ಯಾಖ್ಯಾನಕ್ಕೆ ಹೋಗುದಿಲ್ಲ. ಅವ್ರು ಕಳ್ಕೊಂಡು ಅದಾದ್ಮೇಲೆ ಕೆಲವು ವಯಸ್ಸಾದ್ಮೇಲೆ 1984 ಇಂದಿರಾ ಗಾಂಧಿ ಅವರು ಸತ್ತು. ಅದಾದ್ಮೇಲೆ 99ರಲ್ಲಿ ರಾಜೀವ್ ಗಾಂಧಿ ಅವರು ಸತ್ತು. ಇಷ್ಟೆಲ್ಲ ದುಃಖವನ್ನ ಅನುಭವಿಸಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದಾಗ ಕೂಡ ಇವತ್ತು ಮತ್ತೆ ಈ ದೇಶದ ಒಗ್ಗಟ್ಟಿಗೋಸ್ಕರ ಇವತ್ತು ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದ್ರ. ಇದನ್ನ ನೋಡ್ಕೊಂಡು ಸಹಿಸಕ್ಕಾಗಲಿಲ್ಲ. ಒಬ್ಬ ಬಿಜೆಪಿ ನಾಯಕ ಇಂತ ತ್ಯಾಗ ಮಾಡಿದಾರ? ಒಬ್ಬ ಬಿಜೆಪಿ ನಾಯಕ ಇಂತ ಹೋರಾಟವನ್ನು ಮಾಡಿದಾರ? ಯಾರು ಕೂಡ ಮಾಡಕ್ಕಾಗಿಲ್ಲ. ಆದ್ರಿಂದ ಇವತ್ತು ನಾನು ನೀವೆಲ್ಲ ಇವತ್ತು ಒಂದು ಸಣ್ಣ ಕರೆ ಮೇರೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಕಂಟ್ರೋಲ್ ರೂಮ್ ಅವರು ನೀವು ಕೊಟ್ಟಂತ ಮೆಸೇಜ್ಗೆ ನೀವು ಬಂದು ನಾನು ಕಾಂಗ್ರೆಸ್ಗ ನಾನು ಹೋರಾಟವನ್ನು ಮಾಡ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷದಲ್ಲಿ ನಾನಿದ್ದೇನೆ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಿಂದಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತೀನಿ ಅಂತ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ 26ನೇ ತಾರೀಕು ರಾಷ್ಟ್ರಧ್ವಜವನ್ನ ಹಾರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ಬರಬೇಕು. 26ನೇ ತಾರೀಕು ಕಾಂಗ್ರೆಸ್ ಕಚೇರಿಯಲ್ಲಿ 26ನೇ ತಾರೀಕಿನ ಗಣರಾಜ್ಯೋತ್ಸವದ ಧ್ವಜವನ್ನ ಹಾರಿಸಲಿಕ್ಕೆ ಅವರು ಬರ್ತಾ ಇದ್ದಾರೆ. ನೀವೆಲ್ಲ ಬಂದು ಭಾಗಿಯಾಗಬೇಕು. ಸರ್ಕಾರದ ಕಾರ್ಯಕ್ರಮ ಬೇರೆ ನಡೀತದೆ, ಅದು ಬೇರೆ ವಿಚಾರ. ಆದ್ರೆ ಅದನ್ನ ಟೈಮ್ ಅನ್ನು ನಿಮಗೆ ನಾನು ತಿಳಿಸ್ತೇನೆ. ನೀವೆಲ್ಲ ಬಂದು ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ತಮ್ಮನ್ನ ಪಾಲಿಸಿ. ಇದಾದ್ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತ ಸಮಾವೇಶ ಮಂಗಳೂರಿನಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಮಂಗಳೂರಿನವರೆಲ್ಲ ಮುಂದಕ್ಕೆ ಬಂದಿದ್ದಾರೆ. 22ನೇ ತಾರೀಕಿಗೆ ಡೇಟ್ ಅನ್ನು ಕೊಟ್ಟಿದ್ರು. ಆದ್ರೆ 22ನೇ ತಾರೀಕಿನ ಕಾರ್ಯಕ್ರಮ ಕೋಇನ್ಸೈಡ್ ಆಗ್ತಾ ಇದೆ ಅನ್ನೋ ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನ ಒಂದು ವಾರ ಮುಂದಕ್ಕೆ ಹಾಕಿದ್ವಿ. ಇವತ್ತು ಸಾಯಂಕಾಲ ನನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ನಾನು ಮಾತಾಡಿ ಆ ದಿನಾಂಕವನ್ನು ತಿಳಿಸ್ತೇನೆ. ನಾಯಕರುಗಳು, ಕಾರ್ಯಕರ್ತರೆಲ್ಲ ಆ ಕಾರ್ಯಕ್ರಮಕ್ಕೆ ನಿಮ್ಮಿಂದೇ ವ್ಯವಸ್ಥೆ ಮಾಡಿಕೊಂಡು ಬಂದು ತಾವೆಲ್ಲ ಕೂಡ ಪಾಲ್ಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನನ್ನ ಬಿಜೆಪಿಯ ಅಸ್ಸಾಂನ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಎಲ್ಲ ಗುಂಡಾಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗುಡ್ ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬೇಲ್ಗೆ, ನಿಮ್ಮ ಕೇಸ್ಗಳಿಗೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುದಿಲ್ಲ. ನಾವು ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಿ ರಾಜೀವ್ ಗಾಂಧಿಯವರ ಏನು, ರಾಹುಲ್ ಗಾಂಧಿ ಅವರ ಚಿಂತನೆ ಏನಿತ್ತು ಅದಕ್ಕೆ ನಾವು ಹೋರಾಟಕ್ಕೆ ನಾವು ಎಂದು ನಿರಂತರವಾಗಿ ಈ ಜೋಡೋ ಜೋಡೋ ಭಾರತ್ ಜೋಡೋ 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 ಭಾರತ್ ಜೋಡೋದ ನ್ಯಾಯ ಯಾತ್ರೆಗೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದನ್ನ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗುದಿಲ್ಲ. ನಾವು ಏನು ನಮ್ಮ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇಲ್ವೋ, ಮೈನಾರಿಟಿ ಡೆವಲಪ್ಮೆಂಟ್ ಇಲ್ವೋ, ಹಜ್ ಸಮಿತಿಗಳಿಲ್ವೋ? ಎಲ್ಲ ಧರ್ಮಕ್ಕೂ ನಾವು ಸಂವಿಧಾನದ ವಿರುದ್ಧ ಪರವಾಗಿ ನಾವು ನಿಂತ್ಕೊಂಡು, ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡು ನಾವು ಎಲ್ಲರಿಗೂ ಕೂಡ ಸಮಾನತೆ, ಸರ್ವರಿಗೂ ಸಮಪಾಳು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯದಿಂದ ಅವರವರ ವಿಚಾರದಲ್ಲಿ ಅವರ ನಂಬಿಕೆ ಮೇಲೆ ನೀವು ಕೆಲಸವನ್ನ ಮಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿಮ್ ಕೈಲಾಗಲಿಲ್ಲ ಅಂದ್ರೆ ಮುಚ್ಚಿಬಿಡಿ. ಅದು ನಿಮ್ಗೆ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಕ್ಕಾಗ್ಲಿಲ್ಲ? ಈಗ ಅಧಿಕಾರ ಹೋದ್ಮೇಲೆ ಪಾಪ ಏನು ಸಂಕಟ, ನಮ್ಗೆ ಸಿಕ್ಕಿಲ್ವಲ್ಲ ಈ ಚಾನ್ಸ್, ನಮ್ಗೆ ಸಿಕ್ಕಿಲ್ಲ ಚಾನ್ಸ್ ಅಂತ ಏನು ಕೈನ ಇಸಿಕೊಂಡು ಪ್ರಯತ್ನ ಮಾಡ್ತೇವೆ. ನಾನು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಈಗ ನೆಕ್ಸ್ಟ್ ಮೇಗೆ, ಮಾರ್ಚ್ಗೆ, ಏಪ್ರಿಲ್ ಎಲೆಕ್ಷನ್. ನಾನು ಇನ್ನು ಮುಂದಕ್ಕೆ ನಾನು ಯಾರು ನನ್ನ ಮನೆಗೆ ನೋಡಕ್ ಬರಬೇಡಿ. ನನ್ನ ಮನೆ ಕ್ಲೋಸ್ ಮಾಡಿದ್ದೇನೆ, ಮನೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾನು ಏನಿದ್ರು ಕಾಂಗ್ರೆಸ್ ಕಚೇರಿ ನೋಡ್ಬೇಕು, ಇಲ್ಲ ಅದಕ್ಕೆ ಕ್ವಾರ್ಟರ್ಸ್ ನೋಡ್ಬೇಕು. ಬಂದು ನಾವು ರಾತ್ರಿ 11 ಗಂಟೆ, 12 ಗಂಟೆ, 2 ಗಂಟೆ ಗಂಟೆಲ್ಲ ಬಂದು ಕಾಯ್ಕೊಂಡು ನನಗೆ ತೊಂದರೆ ಕೊಡಕ್ ಹೋಗಬೇಡಿ. ಆರೋಗ್ಯ ಕಾಂಗ್ರೆಸ್ ಪಕ್ಷದ ಕೆಲಸ, ಸರ್ಕಾರದ ಕೆಲಸ ಆಮೇಲೆ ಮಾಡೋಣ. ಫಸ್ಟ್ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದೆ. ನನಗೆ ಬಂದು ಯಾರು 10:15 ಗಂಟೆ ಮೇಲೆ ನಾನು ಬಂದು ನನ್ನ ಕ್ವಾರ್ಟರ್ ಸೇರಿದೆ ಅಲ್ಲಿ ಭೇಟಿ ಮಾಡಿ, ಇಲ್ಲ ಅಂದ್ರೆ ಕಾಂಗ್ರೆಸ್ ಕಚೇರಿ. ಅದು ಬಿಟ್ಟು ಬೇರೆ ಇನ್ನೇನು ಕೆಲಸ ಇಲ್ಲ. ನೀವು ನಾವೆಲ್ಲ ಸೇರಿ ಬೆಂಗಳೂರು ನಗರದಲ್ಲಿ ನಿಮ್ಮ ಏನು 4 ಸೀಟ್ ಇದೆ, ಆ 4 ಸೀಟನ್ನು ಕೂಡ ಪ್ರತಿ ಬೂತ್ ಅಲ್ಲೂ ಕೂಡ ಕಾರ್ಯಕರ್ತರು BLA ಗಳನ್ನ ಅಪಾಯಿಂಟ್ ಮಾಡಿ ಪ್ರತಿಯೊಂದು ಬೂತ್ ಅಲ್ಲೂ ಮನೆಗೆ ಹೋಗಿ
ವೋಟರ್ ಲಿಸ್ಟ್ ಅಲ್ಲಿ ಆಗ್ತಾ ಇರುವಂತ ಹೆಚ್ಚು ಕಮ್ಮಿ ಇವತ್ತು ಬಂದಿದೆ ನಿಮ್ಗೆ ಸುಮಾರು ಲಕ್ಷಾಂತರ ವೋಟ್ ಜಾಸ್ತಿ ಆಗಿದೆ. ಅದು ಸರಿ ಇದೆಯೋ ಇಲ್ಲೋ ನಾನು ಕೂಡ ಅಧಿಕಾರಿಗಳಿಗೆ ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದೇನೆ. ಆದ್ರೆ ನೀವು ಬಹಳ ಜಾಗೃತರಾಗಿ ನಿಮ್ಮ ವಿಚಾರದಲ್ಲಿ ಬೇಕಾದಷ್ಟು ದೊಡ್ಡ ಮೊದಲು ಹೋದ ಎಲೆಕ್ಷನ್ ಅಲ್ಲಿ ಒಂದ್ ದೊಡ್ಡ ಚಲನೆ ಅಂತ ತಿಳ್ಕೊಂಡು ಎಲ್ಲ ನಡೆಸಿದ್ರಲ್ಲ, ಅವೆಲ್ಲ ಹಂಗೆ ಹುಷಾರಾಗಿರಿ. ಮುಂದಕ್ಕೆ ಎಲೆಕ್ಷನ್ ಫಸ್ಟ್ ಎಲೆಕ್ಷನ್ ಈ ಒಂದು ಎಲೆಕ್ಷನ್ ಆದ ತಕ್ಷಣ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 1 ತಿಂಗಳು 2 ತಿಂಗಳು ನಡೀತದೆ. ರಿಸರ್ವೇಷನ್ ಮತ್ತೊಂದೆಲ್ಲ ಆಗ್ತದೆ. ನೀವೆಲ್ಲ ಇದಕ್ಕೆ ಸಜ್ಜಾಗ್ಬೇಕು. 225 ವಾರ್ಡ್ ನಾವು ಮಾಡಿದ್ದೇವೆ. 25 ವಾರ್ಡ್ ನಿಮ್ಮ ಸಂಘಟನೆ ನೋಡ್ಬಿಟ್ಟು ಯಾರ್ಯಾರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಮಾಡ್ತೇವೆ. ನಿಮ್ಮನ್ನ ಶಕ್ತಿಶಾಲಿಯಾಗಿ ಬೆಳೆಸಬೇಕು.